ಈ ಪ್ರಸಾದ ಏನು ಕೊಬ್ಬು ಬೆರೆತ ಪ್ರಸಾದ ಇದೆಯಲ್ಲ, ಇದಕ್ಕೆ ಪ್ರಾಯಶ್ಚಿತ ಏನು? ಪವನ್ ಕಲ್ಯಾಣ್ ಏನೋ 11 ದಿನದ ದೀಕ್ಷೆ ತೊಟ್ಟಿದ್ದಾರೆ. ತಿಮ್ಮಪ್ಪನ ಪ್ರಸಾದವೆಂದು ತಿಂದವರು ಏನು ಮಾಡಬೇಕು? ಎಂತೆಂಥವರು ತಿಂದಿದ್ದಾರೆ? ನರೇಂದ್ರ ಮೋದಿ, ಅಮಿತ್ ಶಾ, ಇನ್ನಿತರ ಮಹಾ ಸ್ವಾಮೀಜಿಗಳು. ಪ್ರಾಣಿ ಕೊಬ್ಬಿನ ತುಪ್ಪದ ಲಡ್ಡು ತಿಂದರೆ ಏನಾಗತ್ತೆ? ತಿರುಪತಿ ತಿಮ್ಮಪ್ಪನ ಭಕ್ತರು ಪಾಪಕ್ಕೆ ಗುರಿ ಆಗ್ತಾರಾ? ಹಿಂಗೆಲ್ಲ ಇರುತ್ತಲ್ವ ಅವರವರ ನಂಬಿಕೆ ಪ್ರಕಾರ. ಆಗಮಶಾಸ್ತ್ರ, ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆಯಂತೆ. ಇದು ನಂಬಿಕೆ ಪ್ರಶ್ನೆ. ಇದು ಪ್ರತಿ ಶಿಕ್ಷೆ ಪ್ರಾಯಶ್ಚಿತ ಮಾರ್ಗಗಳ ಉಲ್ಲೇಖ ಇಲ್ಲಿ ಇದೆಯಂತೆ ಗರುಡ ಪುರಾಣಗಳಲ್ಲಿ. ಸಾಕ್ಷಾತ್ ಗರುಡಾದ್ರಿಯ ಮೇಲೆ ನೆಲೆ ನಿಂತಿರೋ ತಿಮ್ಮಪ್ಪನೇ ಇಂಥ ಕೆಲಸ ಮಾಡಿದವರಿಗೆ ಶಿಕ್ಷೆ ಕೊಡ್ತಾನಂತೆ. ಗರುಡ ಪುರಾಣದಲ್ಲಿನ 20 ಗರುಡ ಪುರಾಣದಲ್ಲಿ ಘೋರ ನರಕಕ್ಕೆ ತಳ್ತಾನೆ ಅನ್ನುವಂಥ ಒಂದು ಪ್ರತೀತಿ, ನಂಬಿಕೆ. ಕೊಬ್ಬಿನ ಲಡ್ಡು ತಿಂದ ಪಾಪಕ್ಕೆ ಧರ್ಮಶಾಸ್ತ್ರದಲ್ಲಿ 3 ಪರಿಹಾರ ಕೂಡ ಇದೆಯಂತೆ. ಭಕ್ತ ಕೋಟಿ ಲಡ್ಡು ತಿಂದ ತಪ್ಪಿಗೆ ಪರಿತಪಿಸಬೇಕಾಗಿಲ್ಲ, ಯಾಕೆಂದರೆ ಅದು ತಿಳಿಯದೇ ಮಾಡಿದ ತಪ್ಪಾಗಿರುತ್ತೆ. ಸಾಕ್ಷಾತ್ ತಿಮ್ಮಪ್ಪನ ಪ್ರಸಾದವೆಂದೇ ತಿಂದಿದ್ದು ಘೋರ ತಪ್ಪಲ್ಲ. ವೆಂಕಟೇಶ್ವರನ ಪಾದ ಸ್ಪರ್ಶ ಮಾಡಿದರೆ ತೊಡಕು ಎದುರಾಗಲ್ಲ. ಶುಭ್ರವಾಗಿ ಸ್ನಾನ ಮಾಡಿ ಕೈ ಮುಗಿದ್ರು ಸಾಕಾಗತ್ತೆ. ಕೋಪಗೊಂಡ ಶ್ರೀನಿವಾಸನನ್ನು ಶಾಂತಗೊಳಿಸಬಹುದು. ಪ್ರಸನ್ನಗೊಳ್ಳುವ ತಿಮ್ಮಪ್ಪ ಜಗತ್ತಿಗೆ ಒಳಿತನ್ನು ಮಾಡಬಲ್ಲ ಅಂತೇಳಿ ಅವರವರ ನಂಬಿಕೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಯಾವ ದೇವರು ಕೂಡ ಯಾರ ಮೇಲೆ ಕೂಡ ಕೋಪಿಸ್ಕೊಳ್ಳೋದಿಲ್ಲ. ದೇವರಿರೋದು, ಯೂನಿವರ್ಸ್ ಇರೋದು ಎಲ್ಲರಿಗೂ ಒಳಿತನ್ನು ಮಾಡೋದಕ್ಕೆ ಮಾತ್ರ. ನಾವು ಯಾವ ರೀತಿಯಲ್ಲಿ ಅದನ್ನು ಸರಿ ತಪ್ಪು ಅಂತ ಅಂದ್ಕೋತೇವೆ ಹಂಗೆ. ಈಗ ರಮಣ ಮಹರ್ಷಿ ಅರುಣಾಚಲೇಶ್ವರ ಬಳಿ ರಮಣ ಮಹರ್ಷಿ ಅಂತಿದ್ರು. ಈಗಲೂ ಅವರ ಆಶ್ರಮ ಇದೆ, ನೀವು ಯಾವತ್ತಾದರೂ ಹೋಗಿ ಬರ್ಬೋದು ಅರುಣಾಚಲ. ಅವರು 7th ಸ್ಟ್ಯಾಂಡರ್ಡ್ ಇದ್ದಾಗ, ವೆಂಕಟರಮಣ ಅಂತ ಅವರ ಹೆಸರು, ಅವರಲ್ಲಿ ಹೋಗ್ತಾರೆ 7th ಸ್ಟ್ಯಾಂಡರ್ಡ್ ಇದ್ದಾಗ. 7th ಸ್ಟ್ಯಾಂಡರ್ಡ್ ಅವರಲ್ಲಿ ಧ್ಯಾನಕ್ಕೆ ಕೂತ್ಕೋತಾರೆ. ಧ್ಯಾನಕ್ಕೆ ಕೂತು ಎಂಥ ನಿರಂತರ ಧ್ಯಾನ ಆಗತ್ತೆ ಅಂತಂದರೆ ಅವ್ರು ವಾಪಸ್ ಕಂಡುಬಿಡುವಾಗ ರಮಣ ಮಹರ್ಷಿ ಆಗಿರ್ತಾರೆ. ಆ ರಮಣ ಮಹರ್ಷಿಯವರ ಬಳಿ 7ನೇ ಕ್ಲಾಸೇನ ಕಲ್ತಿರೋದು ಅವರು. ರಮಣ ಮಹರ್ಷಿಯವರ ಬಳಿ ಪ್ರೊಫೆಸರ್ ರಾಧಾಕೃಷ್ಣನ್ ಪ್ರತಿ ವರ್ಷ ಹೋಗಿ ಬರ್ತಾ ಇರ್ತಾರೆ. ಅಂದರೆ ಆಧ್ಯಾತ್ಮದ ಶಕ್ತಿ, ಸನಾತನ ಧರ್ಮದ ಶಕ್ತಿ ಅದು ರಮಣ ಮಹರ್ಷಿ ಬಗ್ಗೆ ಗೊತ್ತಿದ್ದವ್ರಿಗಿರ್ತದೆ. ರಮಣ ಮಹರ್ಷಿ ಒಂದು ಮಾತನ್ನು ಹೇಳ್ತಾರೆ, ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಸರಿ ತಪ್ಪು ಅನ್ನೋದೇ ಇಲ್ಲ ಅಂತ. ಸರಿ ತಪ್ಪುಗಳು ನಾವು ಮಾಡ್ಕೊಂಡಿರೋದು. ಈಗ ಶ್ರೀಗಂಧದ ಮರ ಕಡಿಯೋದು ತಪ್ಪು ಅಂತ ನಾವು ಮಾಡ್ಕೊಂಡಿರೋದು ಅಂತ ಆಯಿತಾ. ಹಾಗಿದ್ರೆ ಬೇರೆ ಮರಗಳನ್ನು ಕಡಿದ್ರೆ ಅದು ತಪ್ಪಲ್ವಾ ಅಂತ ಕೇಳಿದಾಗ ಆ ಪ್ರಶ್ನೆಗೆ ನಮ್ಮ ಬಳಿ ಉತ್ತರ ಇಲ್ಲ. ಅಂದರೆ ನಾವು ಮಾಡ್ಕೊಂಡು ಭಗವಂತನ ಸನ್ನಿಧಿಯಲ್ಲಿ ತಪ್ಪು ಅನ್ನೋದಿಲ್ಲ ಅಂತ. ಈಗ ಕೆಲವರು ಹೇಳ್ತಾರಲ್ಲ, ಈ ಕಸ ಗಿಸ ಮತ್ತೊಂದು ಮಗದೊಂದು ಕೊಚ್ಚೆ, ಮಲ ಮೂತ್ರ, ಆಮೇಲೆ ಪ್ರಾಣಿಗಳ ಏನು ಶವ, ಇದೆಲ್ಲ ಏನಾಗತ್ತೆ? ಅವೆಲ್ಲವೂ ಕೂಡ ಹೋಗಿ ಸೇರೋದಲ್ಲಿಗೆ ಸಮುದ್ರಕ್ಕೆ ಸೇರಿದ ನಂತರ ಏನಾಗುತ್ತೆ? ಸಮುದ್ರಕ್ಕೆ ಸೇರಿದ ನಂತರ ಎಲ್ಲ ಕೊಳೆ ಏನಾಗುತ್ತೆ? ಆ ಕೊಳೆ ಉಪ್ಪಾಗತ್ತೆ. ಉಪ್ಪನ್ನು ತಗೊಂಬಂದು ಯಾವುದಕ್ಕೆ ಹಾಕ್ತೀವಿ ನಾವು? ಎಲ್ಲದಕ್ಕೂ ಕೂಡ ಅಲ್ಲಿ ಜಾತಿ ನೋಡ್ತೀವ? ಇಲ್ಲ, ಅಷ್ಟೇ. ಅದು ಪ್ರಪಂಚದ ಭಗವಂತನ ಯೂನಿವರ್ಸ್ನ ಲೀಲೆ. ಓಕೆ, ಇನ್ನು ತಿರುಪತಿ ತಿಮ್ಮಪ್ಪನಿಗೆ ಎಂತೆಂಥ ಭಕ್ತರಿದ್ದಾರೆ ಗೊತ್ತಾ? ಪ್ರಧಾನಿ ಮೋದಿ, ನಮ್ಮ ದೇವೇಗೌಡರು ಮಾತ್ರ ಅಲ್ಲ, ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ, ಬಾಲಿವುಡ್ನ ಟಾಪ್ ನಟಿ, ಮಾಲಿವುಡ್ನ ನಂಬರ್ 1 ಹೀರೋ ಮಾತ್ರವಲ್ಲ, ಇಸ್ರೋ ಕೂಡ ತಿಮ್ಮಪ್ಪನಿಗೆ ಜೈ ಎನ್ನುತ್ತದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇಸ್ರೋಗೂ ಗೊತ್ತು ತಿರುಪತಿ ತಿಮ್ಮಪ್ಪನ ಕತ್ತು. ಅಂಬಾನಿಗೂ ವೆಂಕಟೇಶ್ವರನ ಮೇಲೆ ಪ್ರೀತಿ. ಅಂದು ಇಡೀ ವಿಶ್ವದ ಕಣ್ಣು ಭಾರತದತ್ತ ನೆಟ್ಟಿತ್ತು. ಭಾರತದ ಮಹತ್ವಾಕಾಂಕ್ಷೆಯ ಚಂದ್ರಯಾನ 3ರ ಯೋಜನೆ ಸಕ್ಸಸ್ ಆಗಿತ್ತು. ಜಗತ್ತಿನ ಯಾವುದೇ ದೇಶದ ವಿಜ್ಞಾನಿಗಳು ಮಾಡದ ಸಾಧನೆಯನ್ನ ಭಾರತೀಯ ವಿಜ್ಞಾನಿಗಳು ಮಾಡಿದ್ರು. ಚಂದ್ರಯಾನ 3ರ ನೌಕೆ ಹೊತ್ತ ವಾಹನ ಉಡಾವಣೆಗೂ ಮುನ್ನ ಇಸ್ರೋ ವಿಜ್ಞಾನಿಗಳು ತಿರುಪತಿ ತಿಮ್ಮಪ್ಪನ ಬಳಿ ಹೋಗಿ ನೌಕೆಯ ಒಂದು ಮಾದರಿಗೆ ಪೂಜೆ ಸಲ್ಲಿಸಿದ್ರು. ಲಂಕೆಯ ಪ್ರಧಾನಿಗೂ ತಿರುಪತಿ ಮೇಲೆ ಪ್ರೀತಿ. ಶ್ರೀಲಂಕಾದ ಮಾಜಿ ಪ್ರಧಾನಿ ರನಿಲ್ ವಿಕ್ರಮಸಿಂಘೆ ಪಟ್ಟಕ್ಕೇರುತ್ತಿದ್ದಂತೆಯೇ ತಿರುಪತಿ ದರ್ಶನಕ್ಕೆ ಓಡಿ ಬಂದಿದ್ರು. ತಿಮ್ಮಪ್ಪನಿಗೆ ಕೈ ಮುಗಿದು ಹೋಗಿದ್ರು. ಅಧಿಕಾರಾವಧಿ ಪೂರ್ಣಗೊಳಿಸಿದ್ರು. ತಿರುಪತಿಗೆ ಅಂಬಾನಿ ಕೋಟಿ ಬೆಲೆಯ ಗಿಫ್ಟ್.
ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡೋದು ಕಾಮನ್. ದೇವಸ್ಥಾನದ ಒಳಗಿನ ರಂಗನಾಯಕುಲ ಮಂಟಪಕ್ಕೆ ಭೇಟಿ ನೀಡಿ ಅಂದಿನ ಟಿಟಿಡಿ ಇಒ ಎವಿ ಧರ್ಮರೆಡ್ಡಿಗೆ ಮುಖೇಶ್ ಅಂಬಾನಿ 1.5 ಕೋಟಿಯ ಡಿಮ್ಯಾಂಡ್ ಡ್ರಾಫ್ಟ್ ಹಸ್ತಾಂತರಿಸಿದ್ರು. ತಿರುಪತಿಯ ಪರಮ ಭಕ್ತೆ ಜಾನ್ವಿ ಕಪೂರ್. ಬಾಲಿವುಡ್ ನಟಿ ಜಾನ್ವಿ ಕಪೂರ್ ಅವಕಾಶ ಸಿಕ್ಕಾಗಲೆಲ್ಲ ತಿರುಪತಿಗೆ ಭೇಟಿ ನೀಡಿ ವೆಂಕಟೇಶ್ವರನ ದರ್ಶನ ಪಡೆಯುತ್ತಾರೆ. ಅದರಲ್ಲೂ ಮೊಣಕಾಲಿನಿಂದ ತಿರುಪತಿ ಮೆಟ್ಟಲು ಏರಿದ್ರು. ಮುಡಿ ಕೊಟ್ಟು ಹರಕೆ ತೀರಿಸಿದ್ದ ಧನುಷ್. ತಮಿಳಿನ ಬಹುಬೇಡಿಕೆಯ ನಟ ಧನುಷ್ ಕೂಡ ತಿಮ್ಮಪ್ಪನ ಪರಮ ಭಕ್ತ. ಅದೇ ಕಾರಣಕ್ಕೆ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಮುಡಿ ಕೊಟ್ಟು ಬಂದಿದ್ರು. ಮಗನಿಗೂ ಮುಡಿ ತೆಗೆಸಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗಲೂ ಕೂಡ ನೀವು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗುವವರು, ಅಂದರೆ ಪಾದಯಾತ್ರೆ ಮೂಲಕ ಹೋಗುವಂಥವರು, ಅಲ್ಲಿ ಕೆಲವು ಮೆಟ್ಟಿಲುಗಳಲ್ಲಿ ಮೊಣಕಾಲಿಂದ ಹತ್ತುತ್ತಾರೆ. ಈ ರಾಮಾನುಜಾಚಾರ್ಯರು ಆರಂಭದಲ್ಲಿ ಇದನ್ನು ಮಾಡಿದರು ಅಂತೇಳಿ. ಹಾಗಾಗಿ ಅಂದರೆ ಪವಿತ್ರ ಜಾಗ ಅನ್ನೋ ಕಾರಣಕ್ಕಾಗಿ ಮೊಣಕಾಲಿನ, ಅಂದರೆ ಕಾಲನ್ನು ಕೂಡ ಇಡಲಾರೆ ಅಂತ. ಕಾಲು ಅಂದರೆ ಪಾದ ಸ್ಪರ್ಶ ಕೂಡ ಮಾಡಲಾರೆ ಅಂತ. ಹಾಗಾಗಿ ಮೊಣಕಾಲಿಂದ ರಾಮಾನುಜಾಚಾರ್ಯರು ಶುರು ಮಾಡೋದು. ಈಗಲೂ ಅನೇಕ ಭಕ್ತರು ಒಂದು 4 ಸ್ಟೆಪ್ ಆದರೂ ಏನು ಮೊಣಕಾಲಲ್ಲಿ ಅಲ್ಲಿ ಪ್ರದಕ್ಷಿಣೆ ಬರ್ತಾರೆ. ಇನ್ನು ಕೇಶಮುಂಡನ, ತಿರುಪತಿಯಲ್ಲಿ ಕೇಶಮುಂಡನದ ಪರಂಪರೆ ಇದೆ, ಭಾಳ ದೊಡ್ಡ ಪರಂಪರೆ. ಜಗತ್ತಿನಾದ್ಯಂತ ಇರೋ ಭಕ್ತರಿಂದ ಕೇಶಮುಂಡನವಾಗುತ್ತೆ. ನೀವು ಪ್ರಪ್ರಥಮವಾಗಿ ಫಸ್ಟ್ ಟೈಮ್ ಮಕ್ಕಳನ್ನು ಕರ್ಕೊಂಡು ಹೋದ್ರೆ, ಅಂದರೆ ನಾನು ಮೊನ್ನೆ ಕೂಡ ಹೇಳಿದೆ, ಫಸ್ಟ್ ಟೈಮ್ ನೀವು ಕೇಶಮುಂಡನ ಮಾಡ್ತಾಯಿದ್ರೆ ಅಲ್ಲಿ ಅವರು ಕೇಶಮುಂಡನ ಒಂದು ಕೂದಲನ್ನು ತೆಗೆದುಬಿಟ್ಟು ಪೇಪರಲ್ಲಿ ಕಟ್ಟಿ ಕೊಡ್ತಾರೆ. ಕೊಟ್ಬಿಟ್ಟು ಕಾಣಿಕೆ ಜೊತೆ ಹುಂಡಿಗೆ ಹಾಕಿ ಅಂತಾರೆ. ತಲೆಗೂದಲನ್ನು ಕಾಣಿಕೆ ಜೊತೆ ಹುಂಡಿಗೆ ಹಾಕಿ ಅಂದರೆ ಫಸ್ಟ್ ಟೈಮ್ ಮಾತ್ರ. ನೀವು ಮತ್ತೊಮ್ಮೆ ತೆಗೆದಾಗಿಲ್ಲ. ರಾಜಕಾರಣಿಗಳು, ದೊಡ್ಡ ನಟರು ಕೂಡ ಕೇಶಮುಂಡನ ಮಾಡ್ತಾರೆ. ಧನುಷ್ ಮಾಡಿದ್ದಾರೆ. ತಮ್ಮ ಮಗಳ ಒಂದು ಹೆಲ್ತ್ ಪ್ರಾಬ್ಲಮ್ ಸಂದರ್ಭದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಕೇಶಮುಂಡನ ಮಾಡಿಸ್ಕೊಂಡಿದ್ರು. ಮನುಷ್ಯನಿಗೆ ಕೂದಲಿನ ಮೇಲೆ ಹೆಚ್ಚು ಪ್ರೀತಿ ಇರೋದು, ಆದ್ದರಿಂದ ಕೂದಲು ದಾನದಿಂದ ಬಾಲಾಜಿ ಖುಷಿಯಾಗ್ತಾನೆ. ಪ್ರಸನ್ನನಾಥ ದೇವರು ಭಕ್ತರ ಸಂಕಷ್ಟ ಪರಿಹರಿಸ್ತಾನೆ. ವೆಂಕಟೇಶ್ವರ ಅಷ್ಟೇ ಅಲ್ಲ, ಲಕ್ಷ್ಮಿ ಕೂಡ ಪ್ರಸನ್ನ ಆಗ್ತಾಳೆ ಅಂತಿದೆ. ಭಕ್ತರಿಗೆ ಲಕ್ಷ್ಮೀ ಅಷ್ಟೈಶ್ವರ್ಯ ಕರೆಸ್ತಾಳೆ ಅನ್ನುವಂಥ ನಂಬಿಕೆ. ಪ್ರತಿ ವರ್ಷ 500ರಿಂದ 600 ಟನ್ ಕೂದಲು ಸಂಗ್ರಹವಾಗುತ್ತೆ. 500ರಿಂದ 600 ಟನ್ ಈ ಕೂದಲನ್ನು ಮೊದಲು ಸ್ವಚ್ಛಗೊಳಿಸಲಾಗುತ್ತೆ. ಅದರಿಂದ ತುಂಬ ಲಾಭ ಇದೆ. ಸ್ವಚ್ಛತೆ ಬಳಿಕ ಬೇರೆ ಕಡೆ ವಿಂಗಡಿಸ್ತಾರೆ. 5 ಇಂಚು 31 ಇಂಚಿನವರೆಗೆ ವಿಂಗಡಣೆ ಆಗುತ್ತೆ. 2018ರಲ್ಲಿ ಕೂದಲಿನಿಂದ 1,40,00,000 ರೂಪಾಯಿ ಆದಾಯ ಬಂದಿದೆ. 1,40,00,000. ಅಷ್ಟು ಕೂಡ ಟಿಟಿಡಿಯ ಬ್ಯಾಂಕ್ ಖಾತೆಗೆ ಸೇರುತ್ತೆ ಈ ಎಲ್ಲ ದುಡ್ಡುಗಳು.